ಈ ಹೊತ್ತಿನ ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ರಾಜ್ಯ ರಾಜಧಾನಿ ಬೆಂಗಳೂರಿನದ್ದು. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು, ಪೊಲೀಸರು ಎಷ್ಟೇ ಬಿಗಿಯಾಗಿದ್ರು, ಈ ಪುಡಿ ರೌಡಿಗಳ ಅಟ್ಟಹಾಸ ಮಾತ್ರ ಮಿತಿ ಮೀರ್ತಾನೆ ಇದೆ. ನೋಡಿ, ಈಗ ಕತ್ರಿಗುಪ್ಪೆಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಬೆಳಕಿಗೆ ಬಂದಿದೆ. 5-6 ಪುಡಿ ರೌಡಿಗಳು ಕಾರಿನ ಮೇಲೆ ದಾಳಿ ಮಾಡಿರೋದು. ಕಾರಲ್ಲಿ ಇಬ್ರು ಯುವಕರಿದ್ರಂತೆ, ಅವ್ರ ಮೇಲೆ ದಾಳಿಗೆ ಆಗಿದೆ. ಬಟ್ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಕಾರೊಳಗಿದ್ದ ಯುವಕರಿಬ್ರು. ಈ ದಾಳಿಯ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ಪವರ್ ಟಿವಿಗೆ ಸಿಕ್ಕಿದೆ. ಆ ಸಿಸಿಟಿವಿಯ ದೃಶ್ಯ. ಬಶೀರ್ ಎಂಬಾತನ ಮನೆಗೆ ನುಗ್ಗಿ ಗ್ಯಾಂಗ್ ಒಂದು ಹಲ್ಲೆ ಮಾಡಿರುತ್ತೆ. ಪಾನ್ ಶಾಪ್ನಲ್ಲಿ ಬಾಟಲ್ಗಳನ್ನು ಪುಡಿಗಟ್ಟಿ ಪರಾರಿಗಾಗ್ತಾರೆ. ನಿನ್ನೆ ರಾತ್ರಿ ಸುಮಾರು 9 ಗಂಟೆಗಾಗಿರುವಂಥ ಘಟನೆ ಇದು. ಕುಡಿಯೋದು, ಇದ್ದಕ್ಕಿದ್ದಂತೆ ಕುಡ್ದಂಥ ಆ ಮತ್ತಲ್ಲಿ ಹಳೆಯ ದ್ವೇಷಗಳೆಲ್ಲ ನೆನಪಿಗೆ ಬರುತ್ತೆ. ಅವನು ನೋಡಿಬೇಕು, ಇವನ್ನ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಎಲ್ಲವೂ ಕೂಡ ನೆನಪಿಗೆ ಬರುತ್ತೆ. ಹಾಗೆ ಆಗಿರೋದಿಲ್ಲಿ. ನೋಡಿ, ಆ ಕಾರ್ ನೋಡ್ತಾ ಇದ್ದೀರಲ್ಲ, 800 ಕಾರು. ಅದರಲ್ಲಿ ಇಬ್ಬರು ಯುವಕರು ಕೂತಿರ್ತಾರೆ. ಏಕಾಏಕಿ ಬಂದು ಲಾಂಗು ಮಚ್ಚರಿ ಹಿಡ್ಕೊಂಡು ಬಂದು ಆ ಕಾರ್ನ ಜಖಂಗೊಳಿಸಿ ಆ ಯುವಕರ ಮೇಲೆ ಹಲ್ಲೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆ ಹಲ್ಲೆ ಮಾಡೋಕ್ಕೆ ಬಂದವರು ಇಬ್ಬರನ್ನು ಎಳೆದು ಹೊರಗಾಗ್ತಾರೆ. ನೋಡಿ, ಹಂಗೋ ಹಿಂಗೋ ಆಗಿ ಆ ಗ್ರೇಟ್ ಎಸ್ಕೇಪ್ ಆಗ್ತಾರೆ ಆ ಇಬ್ಬರು ಯುವಕರು. ಬಟ್ ದಾಂಧಲೆ ಅಂತೂ ನಡೆಸಿದ್ದಾರೆ. ಇದನ್ನು ನೋಡಿ ಅಕ್ಕಪಕ್ಕದ ನಿವಾಸಿಗಳು ಒಂದು ಕ್ಷಣ ಬೆಚ್ಚಿ ಬಿದ್ರು. ಇದೇನಪ್ಪ ಇದು ಹಿಂಗಾಗಿದೆ ಅಂತ. ನೋಡಿ, ಒಂದು ಕಾರು, ಸ್ವಿಫ್ಟ್ ಕಾರು, 3 ಸ್ಕೂಟರ್ನಲ್ಲಿ ಸುಮಾರು 1 2 3 6 7 8 ಜನ ಇದ್ದಾರೆ. ನೋಡಿ, ಅಲ್ಲಿ 8 ಜನ. ಅಂದರೆ ಆ ಕಾರ್ ಒಳಗಡೆ ಅವ್ರು ಔತ್ಕೊಂಡು ಕೂತಿದ್ರಾ ಅಥವಾ ಅಲ್ಲಿ ಪಾರ್ಟಿ ಮಾಡ್ಕೊಂಡು ಕೂತಿದ್ರಾ ಏನೋ ಗೊತ್ತಿಲ್ಲ. ಬಟ್ ಖಚಿತ ಮಾಹಿತಿ ಅವ್ರಿಗೆ ಸಿಕ್ಕಿದೆ. ನೋಡಿ, ಎಲ್ಲಿಂದಲೋ ಬರ್ತಾರೆ, ಬಂದು ಗಾಡಿ ನಿಲ್ಲಿಸ್ತಾರೆ, ಕಾರ್ ಮೇಲೆ ಗಾಜು ಪುಡಿ ಪುಡಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆ ಕಾರೊಳಗೆ ಇಬ್ಬರು ಯುವಕರು ಇರ್ತಾರೆ ಅನ್ನೋದೇ ಗೊತ್ತಾಗಿರಲ್ಲ. ಅಂದರೆ ನೋಡಿದವ್ರಿಗೆ, ಈ CCTV ನೋಡಿದವ್ರಿಗೆ. ಬಟ್ ಅಲ್ಲಿ ಇಬ್ಬರು ಯುವಕರು ಇರ್ತಾರೆ. ನೋಡಿ, ಅಲ್ಲಿ ಒಳಗಡೆಯಿಂದ ಹೊರಗೆ ಎತ್ತಾಕ್ತಿದ್ದಾರೆ. ಇಬ್ಬರು ಯುವಕರಿದ್ರು ಆ ಕಾರ್ನಲ್ಲಿ. ಸೊ ಅಂದರೆ ಆ ಕಾರ್ನಲ್ಲಿ ಇಬ್ಬರು ಹುಡುಗರು ಇದ್ದಾರೆ ಅನ್ನೋದು ಈ ದಾಂಧಲೆ ನಡೆಸಿದವರು ಗೊತ್ತಿತ್ತು. ಬಟ್ ಏಕಾಏಕಿ ಒಂದು ಸ್ವಿಫ್ಟ್ ಕಾರು 3 ಬೈಕ್ನಲ್ಲಿ ಬರ್ತಾರೆ. ಗಾಡಿಯಿಂದ ಇಳಿತಿದ್ದಂಗೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಈ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ದಾಳಿ ನೋಡ್ತಾ ಇದ್ರೆ ಕಾರ್ ಒಳಗಡೆ ಇಬ್ರು ಇದ್ರು ಅನ್ನೋದು ಮೊದಲಿಗೆ ಗೊತ್ತೇ ಆಗೋದಿಲ್ಲ ನಮಗೂ ಅಷ್ಟೇ CCTVಲಿ. ಆದರೆ ದಾಂಧಲೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಕಾರ್ ಒಳಗಿದ್ದ ಇಬ್ಬರು ಯುವಕರನ್ನ ಹೊರಗೆ ಎಳೆದು ಬಿಸಾಕ್ತಾರೆ. ಸೊ ಅಂದರೆ ಇವ್ರಿಗೆ ಖಚಿತ ಮಾಹಿತಿ ಇತ್ತು ಇದೇ ಕಾರ್ನಲ್ಲಿ ಇಬ್ಬರು ಇರ್ತಾರೆ ಅಂತ. ಹಾಗಾದರೆ ಈ ದಾಂಧಲೆ ಅಥವಾ ಈ ಹಲ್ಲೆ ಹಳೆ ದ್ವೇಷದ ಹಿನ್ನೆಲೆನಾ? ಹೌದು ಶರತ್, ಏನು ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ತಡರಾತ್ರಿ ಸುಮಾರು 8:30 ವೇಳೆಗೆ ಒಂದು 7-8 ಜನ ಪುಂಡ್ರು ಬೈಕ್ಗಳಲ್ಲಿ ಮತ್ತು ಕಾರಲ್ಲಿ ಬಂದಂತವರೇ ಏಕಾಏಕಿ ಕಾರಿನ ಮೇಲೆ ಲಾಂಗು ಮಚ್ಚುಗಳಿಂದ ಹಲ್ಲೆಯನ್ನ ಮಾಡ್ತಾರೆ. ಒಳಗಡೆ ಕೂತಿದ್ದಂತ ಇಬ್ರು ಕೂಡ ಸುಮಾರು 1.5 ನಿಮಿಷಗಳಷ್ಟು ಪ್ರಾಣ ಭಯದಿಂದ ಕಿರ್ಚ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೂ ಕೂಡ ಇವರು ಹಲ್ಲೆಯನ್ನ ಮಾಡ್ತಾರೆ. ಆದ್ರೆ ಆ ಒಂದು 20-30 ಸೆಕೆಂಡ್ಗಳಾದ ನಂತರ ಅವರು ಕೆಳಗಡೆ ಹಿಡಿದು ಓಡುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆಗ್ಲೂ ಕೂಡ ಅವ್ರನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಈ ಅಕಸ್ಮಾತ್ ಅವ್ರೇನಾದ್ರೂ ಒಳಗಡೆನೆ ಇದ್ದಿದ್ರೆ ಅವರ ಮೇಲೆ ಏನು ಮಾರಣಾಂತಿಕವಾಗಿ ಹಲ್ಲೆ ಮಾಡುವ ಸಾಧ್ಯತೆ ಇತ್ತು. ಕೊಲೆ ಮಾಡುವುದಕ್ಕೂ ಕೂಡ ಏಸ್ತಾ ಇರಲಿಲ್ಲ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಇವರು ಹಲ್ಲೆಯನ್ನ ಮಾಡಿರುವಂತದ್ದು. ಸದ್ಯ ಗಾಯಗೊಂಡಿರುವಂತಹ ಬಶೀರ್ ಹಾಗೂ ಆತನ ತಾಯಿಯವರನ್ನು ದೂರನ್ನ ಕೊಟ್ಟಿದ್ದಾರೆ. ನೀವು ಹೇಳದಂಗೆ ಇದು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಗಲಾಟೆ ಹಾಗೂ ಹಲ್ಲೆ ಆಗಿರುವ ಸಾಧ್ಯತೆ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಾರ್ನ ಒಳಗಡೆ ಕೂತಂತ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ಏಕಾಏಕಿ ಯಾರಾದ್ರೂ ಅಪರಿಚಿತರು ಬಂದ್ರೆ ಗೊತ್ತಾಗೋದಿಲ್ಲ. ಅಂದ್ರೆ ಇವರು ಒಳಗಡೆ ಇರುವಂತವರು ಇಂಥವರೇ ಅಂತ ಹೇಳಿ ಗೊತ್ತಾಗಿ ದಾಳಿಯನ್ನ ಮಾಡಿರುವಂತದ್ದು. ದಾಳಿಯ ಸಂದರ್ಭದಲ್ಲಿ ಕೂಡ ಅವರು ಎಕ್ಸಾಕ್ಟ್ ಆಗಿ ಅವ್ರನ್ನ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಕೂಡ CCTVಯಲ್ಲಿ ಸರಿಯಾಗಿದೆ. ಘಟನೆಗೆ ಸಂಬಂಧಪಟ್ಟಂತೆ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿ ಆಗಿದೆ, ಹಣಕಾಸಿನ ವ್ಯವಹಾರನ ಅಥವಾ ಹುಡುಗಿಯ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ CCTVಗಳ ಒಂದು ಪರಿಶೀಲನೆ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡ್ರು ಕೂಡ ಈ ರೀತಿಯಾದಂತಹ ಪುಂಡರು ಆಗಾಗ ಅಟ್ಟಹಾಸವನ್ನ ಮೆರಿತಾನೆ ಇರ್ತಾರೆ. ಒಂದಲ್ಲ ಒಂದು ಏರಿಯಾಗಳಲ್ಲಿ ಈ ರೀತಿ ದಾಂಧಲೆ ಮಾಡುವಂತ ಪ್ರವೃತ್ತಿಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಪೊಲೀಸರು ಕೂಡ ಇಂಥವರ ಬಾಲವನ್ನ ಕಟ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದ್ರೆ ಅಮಾಯಕರಾಗಿರ್ಬೋದು ಅಥವಾ ಸುಮ್ಮನೆ ಈ ರೀತಿಯಾಗಿ ಗಾಡಿಯಲ್ಲಿ ಕೂತ್ಕೊಂಡಿರೋರು, ಹೋಗ್ತಾ ಇರೋರು ಇವರ ಮೇಲೆ ಹಲ್ಲೆ ಮಾಡುವಂತದ್ದು ಕೂಡ ಕಾಮನ್ ಆಗ್ಬಿಡುವಂತ ಸಾಧ್ಯತೆಗಳು ಇರುವಂತಹ ಶರತ್. ಮತ್ತೊಂದು ಕಡೆ ವೆಂಕಟೇಶ್, ಆ ಕತ್ರಿಗುಪ್ಪೆ ಭಾಗದಲ್ಲೇ ನಾನು ಕೂಡ ಸುಮಾರು ಸಲ ಓಡಾಡಿದ್ದೀನಿ. ಅಲ್ಲಿ ಅಂದರೆ ರಾತ್ರಿ ಆಯಿತು ಅಂತಂದರೆ ಕುಡುಕರು ಒಂದು ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ. ಪೊಲೀಸರು ಕರೆಕ್ಟಾಗಿ ಬೀಟ್ಸ್ ಹಾಕೋದಿಲ್ಲ, ಅವ್ರಿಗೆ ಬಿಸಿ ಮುಟ್ಟಿಸೋ ಕೆಲಸ ಆಗ್ತಿಲ್ಲ ಅಂಥೇಳಿ ಸ್ಥಳೀಯರು ಆರೋಪ ಮಾಡ್ತಾಯಿದ್ರು. ಈ ಗ್ಯಾಂಗ್ನ ಹಲ್ಲೆ ವಿಚಾರ ಸಂಬಂಧಪಟ್ಟಂತೆ ಈಗ ಸ್ಥಳೀಯರು ಏನೇನು ಹೇಳ್ತಿದ್ದಾರೆ ಅಂತ?
ಹೌದು ಶರತ್, ಏನಂತ ಹೇಳಿದ್ರೆ ಕೆಲವೊಂದು ಏರಿಯಾಗಳಲ್ಲಿ ರಾತ್ರಿ 8 ಗಂಟೆ ಆಗ್ತಿದ್ದಂತೆ ಕೂಡ ಜನಸಾಮಾನ್ಯರು ಓಡಾಡೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿಗಳಿರುವಂತದ್ದು. ಅಷ್ಟರ ಮಟ್ಟಿಗೆ ಪುಂಡರು ಅಟ್ಟಹಾಸವನ್ನ ಮೆರೀತಾರೆ. ಅಂದ್ರೆ ಕುಡಿದು ಗಲಾಟೆ ಮಾಡುವಂತದ್ದು, ಗಾಂಜಾ ನಶೆಯಲ್ಲಿ ಸಿಕ್ಕವರನ್ನ ಬೈಯುವಂತದ್ದು, ಹಲ್ಲೆ ಮಾಡುವಂತದ್ದು, ಅವರ ಬಳಿ ಹಣ ಮೊಬೈಲ್ಗಳನ್ನ ಕಸಿದುಕೊಳ್ಳುವಂತದ್ದು, ಹೀಗೆ ನಿರಂತರವಾಗಿ ಕೂಡ ಮಾಡ್ತಾ ಇರ್ತಾರೆ. ಜನರು ಕೂಡ ಸಾಕಷ್ಟು ಬಾರಿ ಆ ಒಂದು ಏರಿಯಾಗಳ ಪೊಲೀಸರ ಬಗ್ಗೆ ಕೂಡ ಅಸಮಾಧಾನವನ್ನು ಆಗ್ತಾರೆ. ಅಂದ್ರೆ ಪೊಲೀಸರು ಬೀಟ್ ಅನ್ನ ಸರಿಯಾಗಿ ಮಾಡಲ್ಲ ಅಂತ ಹೇಳಿದ್ರೆ, ಅಂದ್ರೆ ಕೆಲವೊಂದು ಏರಿಯಾಗಳು ತೀರಾ ಸಣ್ಣ ಪುಟ್ಟ ಆಗಿರೋದ್ರಿಂದಾಗಿ ಒಂದು ಸ್ಲಮ್ ಏರಿಯಾಗಳ ರೀತಿಯಾಗಿರೋದಕ್ಕೆ ಪೊಲೀಸರು ಕೂಡ ಅಲ್ಲಿಗೆ ಹೋಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಕೂಡ ಹೋಗ್ಲೇಬೇಕು. ಸೊ ಈ ರೀತಿಯಾದಂತಹ ಒಂದು ಪರಿಸ್ಥಿತಿಗಳು ಎದುರಾದಂತಹ ವೇಳೆಯಲ್ಲಿ ಪೊಲೀಸರು ಒಂದು ಹೆಚ್ಚಿಗೆ ಬೀಟ್ ಅನ್ನ ಮಾಡಬೇಕು. ಅಕಸ್ಮಾತ್ ಇಂಥ ಆರೋಪಿಗಳನ್ನ ಸಿಗ್ತಾರೆ, ಅವ್ರನ್ನ ಕರ್ಕೊಂಡು ಬಂದ ರೀತಿಯಲ್ಲಿ ಏರಿಯಾಗಳಲ್ಲಿ ಅವರನ್ನ ಏನೋ ಒಂದು ಕರ್ಕೊಂಡು ಹೋಗ್ಬೇಕು, ಕೈಗೆ ಕೋಳ ಹಾಕಿ ಅವ್ರನ್ನ ಕಾನೂನು ರೀತಿಯಲ್ಲಿ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಅವರಿಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಟ್ರೆ ನಿಜಕ್ಕೂ ಈ ರೀತಿಯಾದಂತಹ ಘಟನೆಗಳು ಆಗೋದಿಲ್ಲ. ಸೊ ಇಲ್ಲ ಅಂತ ಹೇಳಿದ್ರೆ ಇವರು ಪದೇ ಪದೇ ಈ ರೀತಿಯಾಗಿ ಮಾಡುವಂತದ್ದು ಕೂಡ ಸಾಮಾನ್ಯವಾಗ್ಬಿಡುತ್ತೆ. ಸೊ ನೀವು ಹೇಳದಂಗೆ ಜನ ನಿರ್ಭೀತಿಯಿಂದ ಓಡಾಡಬೇಕಂದ್ರೆ ಪೊಲೀಸರು ಸ್ವಲ್ಪ ಇನ್ನೂ ಸ್ಟ್ರಿಕ್ಟ್ ಆಗಬೇಕಾಗಿರುವಂತಹದ್ದು ಶರತ್. ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.